ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿನಿ. ಇವತ್ತಿನ ದಿನ ಒಂದು ಶಾರ್ಟ್ ಬ್ಲಾಗ್ ಮಾಡಾಕ್ತೀನಿ. ಈವ್ನಿಂಗ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ರಾತ್ರಿ ಅಡುಗೆ ನಾನು ಏನೇನು ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಶಾರ್ಟ್ ಬ್ಲಾಗ್ ಆಗಿರ್ತೈತಿ. ಬ್ಲಾಗ್ ಕಂಟಿನ್ಯೂ ಆಗಿ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಬರ್ರಿ ಏನು ಮಾಡ್ತೀನಿ ನೋಡೋಣ. ಇವಾಗ ನೋಡ್ರಿ, ರಾತ್ರಿ ಊಟಕ್ಕೆ ನಾನು ಇಲ್ಲೇ ಮಡಕೆ ಕಾಳು ನೆನೆಸಿಟ್ಟಿದ್ದೆ. ನೆನೆಸಿ ಹೋಲ್ ಇರುವಂಥದ್ದು ಒಂದು ಬುಟ್ಟಿ ಒಳಗೆ ಹಾಕಿ ಇಟ್ಟಿದ್ದೆ. ಅದು ಮೊಳಕೆ ಬರ್ತೈತಿ. ಹಂಗಿಟ್ರೆ ಈಸಿಯಾಗಿ ಮೊಳಕೆ ಬರ್ಸ್ಬೋದು. ಈ ಥರ ಹೋಲ್ ಇರುವಂಥ ಬುಟ್ಟಿ ಒಳಗೆ ಹಾಕಿಟ್ರೆ. ನಾನು ಮಡಕೆ ಕಾಳು ಪಲ್ಯ ಮಾಡೋಣ ಅಂಥೇಳಿ ಇವತ್ತು ಮಾಡಾಕತ್ತೀನಿ. ಮೊದಲಿಗೆ ಮಡಕೆ ಕಾಳನ್ನು ಹುರ್ಕೋಬೇಕು. ಎಣ್ಣೆ ಏನು ಹಾಕಿ ಅಲ್ಲ, ಜಸ್ಟ್ ಹಂಗೆ ಒಂದು ಬಾಣಲಿ ಬಿಸಿ ಇಟ್ಕೊಂಡು ಹುರ್ಕೊಳತ್ತೀನಿ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ನಾವು ನಮ್ಮ ಕಡೆ ಎಲ್ಲ ಹಿಂಗೆ ಮಾಡ್ತೇವೆ ಮಡಕೆ ಕಾಳು ಪಲ್ಯನ. ಉತ್ತರ ಕರ್ನಾಟಕ ಸೈಡ್ ಈ ಥರ ನಾವು ಮಾಡೋದು, ಹುರಿದೇ ಮಾಡೋದು. ಹುರಿಲಾರ್ದ ಮಾಡಿದರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಪಲ್ಯ. ಆಮೇಲೆ ಸಾಫ್ಟಾಗಿ ಆಗಂಗಿಲ್ಲ ಪಲ್ಯ, ಟೇಸ್ಟೂ ಬರೋಂಗಿಲ್ಲ. ಮಡಕೆ ಕಾಳು ಹುರಿಯಾಕಿಟ್ಟು ಅಷ್ಟರೊಳಗೆ ನಾನು ಸೈಡ್ ಬೈ ಸೈಡ್ ನಾನಿಲ್ಲ ಒಂದು ಸಲಾಡ್ ಮಾಡ್ಕೊಳಕಂಥೇಳಿ ರೆಡಿ ಮಾಡ್ಕೊಳಕತ್ತೀನಿ. ಸಲಾಡ್ಗೆ ನಾನಿಲ್ಲಿ ಒಂದು ಸೌತೆಕಾಯಿ, ಆಮೇಲೆ ಒಂದು ಮೂಲಂಗಿ, ಒಂದು ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳಕತ್ತೀನಿ. ನಾವು ಪ್ರತಿ ಊಟಕ್ಕೂ ಒಂದು ಸಲಾಡ್ ಮಾಡ್ಕೊತೀನಿ. ಆಮೇಲೆ ಈರುಳ್ಳಿನೂ ಹಾಕ್ಕೊಂಡೇನಿ ಒಂದು ಅರ್ಧ ಸಲಾಡ್ ಮಾಡೋಕ್ಕೆ. ಇದೆಲ್ಲ ಒಂದೇ ಬೌಲ್ನಾಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಹಾಕಿದ್ರೆ ಆತು. ಸೊ ಅದಾದಮೇಲೆ ನನಗೆ ಮಡಕೆ ಕಾಳೆಲ್ಲ ಹುರ್ಕೊಂಡೆ. ಮಡಕೆ ಕಾಳು ಒಗ್ಗರಣೆಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಆಮೇಲೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡು ಇಟ್ಕೊಂಡೀನಿ. ನೀವು ಹಸಿಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇರ್ತೈತಲ್ಲ, ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿ ಇಟ್ಕೊಂಡಿರ್ತಿರಲ್ಲ, ಅದನ್ನು ಹಾಕೋಬೋದು. ಇವಾಗ ಒಗ್ಗರಣೆಗೆ ನಾನಿಲ್ಲೇ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಈ ಮಡಕೆ ಕಾಳು ಪಲ್ಯಕ್ಕೆ, ಚೆನ್ನಾಗಿ ಟೇಸ್ಟ್. ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಖಾಲಿ ಆಗಿದ್ದರಿಂದ 1-2-3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಟೊಮೆಟೊನೂ ಕೂಡ ಹಾಕ್ಕೊಳಕತ್ತೀನಿ. ಆಲ್ರೆಡಿ ನಾವು ಅದನ್ನು ಮಡಕೆ ಕಾಳನ್ನ ಹುರಿದಿರೋದ್ರಿಂದ ಅರ್ಧದಷ್ಟು ಹುರಿದು ಬಿಟ್ಟಿರ್ತೈತಿ, ಸಾಫ್ಟ್ ಆಗಿಬಿಟ್ಟಿರ್ತೈತಿ. ಜಸ್ಟ್ ಈಗ ನಾವೇನು ಈರುಳ್ಳಿ ಮತ್ತು ಟೊಮೆಟೊ ಅದೆಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ನಮ್ಮ ಉತ್ತರ ಕರ್ನಾಟಕ ಅಡುಗೆಗಳೊಳಗೆ ಜಾಸ್ತಿ ಮಸಾಲೆ ಅಂತೂ ಇರೋದಿಲ್ಲ. ಜಸ್ಟ್ ಹೆಲ್ದಿಯಾಗಿರುವಂಥ ಐಟಮ್ಸೇ ಇರ್ತವೆ, ಅದೇ ಟೇಸ್ಟಿಯಾಗಿರುವಂಥ ಐಟಮ್ಸ್ ಇರ್ತವೆ. ಸೊ ನಾನಿಲ್ಲೇ ತೇಚ ಮಾಡಿದ್ದೆ. ಅಂದರೆ ಇದೊಂದು ಚಟ್ನಿ ಹಸಿಮೆಣ್ಸಿನ್ಕಾಯಿದೆ, ತೇಚ ಅಂಥೇಳಿ. ಹಸಿಮೆಣ್ಸಿನ್ಕಾಯಿ ಪೂರ್ತಿ ಪ್ಯೂರ್ ಪೇಸ್ಟ್ ಅಲ್ಲ ಅದು, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡೆ. ಸ್ವಲ್ಪ ಖಾರ ಆಗಿತ್ತದಂಥೇಳಿ. ಆಮೇಲೆ ಹುರಿದಂಥ ಈ ಮಡಕೆ ಕಾಳನ್ನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ಸ್ಟೀಮ್ ಒಳಗೆ ಬೇಯಿಸ್ಬೇಕು. ಸ್ವಲ್ಪ ಜ್ಯೂಸಿ ಥರ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದನ್ನು ಬೇಯಿಸ್ಕೋಬೇಕಾಕೈತಿ. ಬೇಡ ಡ್ರೈ ಬೇಕು ಪಲ್ಯ ನಮ್ಗೆ ಅಂತಂದ್ರೆ ನೀರು ಹಾಕ್ದೇನೆ ಹಂಗೆ ಬೇಯಿಸ್ಕೋಬೇಕು. ನನಗೆ ಇವಾಗ ಡ್ರೈ ಪಲ್ಯ ಮಾಡ್ಕೊಳತ್ತೀನಿ. ನಮ್ಗೆ ಡ್ರೈ ಪಲ್ಯನೇ ಇಷ್ಟ. ಇದಕ್ಕೆ ನೋಡ್ರಿ ಗುರಳ್ ಪುಡಿ ಹಾಕ್ಕೊಳತ್ತೀನಿ. 1 ಸ್ಪೂನ್ ಆಗೋಷ್ಟು ಗುರಳ್ ಪುಡಿ ಹಾಕ್ಕೊಂಡು ಅದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು, ಭಾಳ ಜಾಸ್ತಿ ಡ್ರೈ ಅನಿಸಿತ್ತಂದ್ರೆ ನಿಮ್ಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗೈತಿ. ಹಾಕ್ಕೊಂಡು ಒಂದು ಲೋ ಫ್ಲೇಮ್ನ ಇಟ್ಕೊಂಡು ಬೇಯಿಸ್ಕೋಬೇಕು ಒಂದು 5 ನಿಮಿಷ 10 ನಿಮಿಷ. ಇದನ್ನು ಮುಚ್ಚಿ ಒಂದು 5-8 ನಿಮಿಷ ಬೇಯಿಸ್ಕೊತೀನಿ. ಅದಷ್ಟಾದ್ರೆ ಸಾಕಾಗೈತಿ. ಇದನ್ನು ಬೇರೆ ಸ್ಟವ್ ಮೇಲೆ ಹಾಕಿ ಇಟ್ಕೊಂಡೀನಿ. ಇವಾಗ ಇನ್ನೊಂದು ಸ್ಟವ್ ಮೇಲೆ ನಾನು ಒಂದು ಸಾಸ್ ಪ್ಯಾನ್ ಬಿಸಿ ಇಟ್ಕೊಂಡೀನಿ. ಇವಾಗ ಪಾಯಸ ಮಾಡ್ಬೇಕಂಥೇಳಿ ಪಾಯಸ ಮಾಡ್ಕೊಳತ್ತೀನಿ. ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ರೊಟ್ಟಿ, ಪಲ್ಯ ಮತ್ತು ಒಂದು ಚಟ್ನಿ, ಆಮೇಲೆ ಪಾಯಸ ಮಾಡ್ಕೊಂಡ್ಬಿಡ್ತೀನಿ. ನಾನು ಆಲ್ಮೋಸ್ಟ್ ರೈಸನ್ನ ನೈಟ್ ಟೈಮ್ ನಾನು ಮಾಡೋಕತ್ತಿಲ್ಲ. ರೈಸನ್ನ ನೈಟ್ ಟೈಮ್ ಸ್ಕಿಪ್ ಮಾಡಿ ಬರೀ ರೊಟ್ಟಿ, ಚಪಾತಿ ಈ ಥರದ್ದನ್ನು ಮಾಡಾಕತ್ತೀನಿ. ಈಗ ನೋಡಿರಿ, ಬೆಲ್ಲದ ಪಾಯಸ ಮಾಡ್ಕೊಳತ್ತೀನಿ. ಟೇಸ್ಟಿ ಆಗಿರ್ತೈತಿ. ಡೆಫಿನೆಟ್ಲಿ ಇದನ್ನು ನೋಡಿದ್ಮೇಲೆ ನೀವು ನಿಮ್ಮ ಮನ್ಯಾಗ ಮಾಡ್ಕೊರಿ ಈ ಬೆಲ್ಲದ ಪಾಯಸ. ಮೊದಲಿಗೆ 1 ಕಪ್ ಆಗೋಷ್ಟು ಬೆಲ್ಲ ಹಾಕಿ, ನೀರು ಹಾಕಿ, 1 ಗ್ಲಾಸ್ ಆಗೋಷ್ಟು ನೀರು ಹಾಕಿ, ಬೆಲ್ಲನ ಪೂರ್ತಿ ಕರಗಿ ಕುದಿಬೇಕು. 2-3 ಕುದಿ ಕುದಿಸಾಗತ್ತೆ ನೋಡ್ತಿರ್ಬೋದು. ಇದನ್ನು ಬೇರೆ ಸೈಡ್ಗೆ ಒಲೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಮತ್ತು ಇವಾಗ ಇದೇ ಸ್ಟವ್ ಮೇಲೆ ಪಾಯಸ ಮಾಡೋಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡೀನಿ. ಇದಕ್ಕೆ ಇವಾಗ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡೀನಿ. ಇದು ನೋಡಿರಿ, ತುಪ್ಪ ಹಾಕಿ ತುಪ್ಪ ಕಾಯೋವರೆಗೂ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂದ್ರೆ, ನೈಲಾನ್ ಸಬ್ಬಕ್ಕಿ ಅಂತ ಸಿಗ್ತೈತಿ. ನೈಲಾನ್ ಸಬ್ಬಕ್ಕಿ ತಂದು ಇಟ್ಕೊಂಡ್ರೆ ನೀವು ಇನ್ಸ್ಟಂಟಾಗಿ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡ್ಬಿಡ್ಬೋದು. ನಾನಲ್ಲೇ ಒಂದು ಸಣ್ಣ ಬೌಲ್ನಾಗ 1 ಬೌಲ್ ನೈಲಾನ್ ಸಬ್ಬಕ್ಕಿ ಮತ್ತು ಶಾವ್ಗೆ ಎರಡೂ ಮಿಕ್ಸ್ ಮಾಡಿ ಪಾಯಸ ಮಾಡಕತ್ತೀನಿ. ಟೇಸ್ಟಿಯಾಗಿರ್ತೈತಿ ಈ ಪಾಯಸ ಅಂತೂ. ಡೆಫಿನೆಟ್ಲಿ ನೀವು ನೋಡಾದ್ಮೇಲೆ ನೀವು ಮಾಡ್ಕೊರಿ ಈ ಪಾಯಸನ. ಸೊ ಇವಾಗ ತುಪ್ಪ ಕಾಯ್ದೈತಿ. ದ್ರಾಕ್ಷಿ, ಗೋಡಂಬಿ, ಆಮೇಲೆ
ಒಂದು ಏಲಕ್ಕಿ, ಒಂದು ಲವಂಗ, 2 ಲವಂಗ ಹಾಕ್ಕೊಳತ್ತೀನಿ. ಡ್ರೈ ಫ್ರೂಟ್ಸ್ ನೀವು ಏನು ಬೇಕಾದರೂ ಹಾಕ್ಬೋದು. ನನ್ನಲ್ಲಿ ದ್ರಾಕ್ಷಿ, ಗೋಡಂಬಿ ಅಷ್ಟು ಹಾಕ್ಕೊಂಡು ಇದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳತ್ತೀನಿ. ಡ್ರೈ ಫ್ರೂಟ್ಸ್ ಫ್ರೈ ಆದಮೇಲೆ ಮೊದಲಿಗೆ ನಾನು ಶಾವಿಗೆ ಹಾಕ್ಕೊಳತ್ತೀನಿ. ಶಾವಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದು ಫ್ರೈಡ್ ಶಾವಿಗೆನ ನಾನು ಯೂಸ್ ಮಾಡ್ತಿರೋದು, ಆದರೂ ಸ್ವಲ್ಪ ಹುರ್ಕೊಳ್ಳೋಣ ಅಂತೇಳಿ ಹಾಕ್ಕೊಳತ್ತೀನಿ. ಅದ್ರ ಜೊತೆಗಿನ ನೈಲಾನ್ ಸಬ್ಬಕ್ಕಿನೂ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಜಾಸ್ತಿ ಫ್ರೈ ಮಾಡಿದರೆ ಈ ಶಾವಿಗೆ ಎಲ್ಲ ಸೀದೋಗ್ಬಿಡ್ತವೆ, ಯಾಕಂದರೆ ಫ್ರೈಡ ಹಾಕಿರೋದ್ರಿಂದ ಸೀದೋಗ್ಬಿಡ್ತವೆ. ನೀವು ನಾರ್ಮಲ್ ಶಾವಿಗೆ ತಂದಿರ್ತೀರಲ್ಲ, ಬಂಡಲ್ಗಟ್ಟಲೆ ಶಾವಿಗೆ, ವೈಟ್ ಕಲರ್ ಶಾವಿಗೆ ತಂದಿರ್ತೀರಲ್ಲ, ಅದನ್ನಾದರೆ ಸ್ವಲ್ಪ ಹೊತ್ತು ಕೆಂಪಗಾಗೋವರೆಗೂ ಹುರ್ಕೋಬೇಕಾಕೈತಿ. ಹುರ್ಕೊಂಡಾದಮೇಲೆ ನೀವು ಮಾಡ್ಕೋಬೇಕು. ನಂದು ಹುರಿದಂಥ ಶಾವಿಗೆ ರೆಡಿಮೇಡ್ ಶಾವಿಗೆ, ಅದಕ್ಕೆ ನಾನು ಜಾಸ್ತಿ ಹುರಿದಿಲ್ಲ. ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಅಥವಾ ಮುಳುಗುವಷ್ಟು ನೀರು ಹಾಕ್ಕೊಳತ್ತೀನಿ. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಂದ್ರೆ ಸಾಫ್ಟ್ ಆಗಬೇಕು. ಆ ನೈಲಾನ್ ಸಬ್ಬಕ್ಕಿ ಏನು ಹಾಕಿರ್ತೀವಲ್ಲ, ಆ ಸಬ್ಬಕ್ಕಿ ಮತ್ತು ಶಾವಿಗೆ ಎಲ್ಲ ಸಾಫ್ಟಾಗಿ ಕೈಯಿಂದ ಕಟ್ ಮಾಡಿದರೆ ಕಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಬಾಯ್ಲ್ ಮಾಡಿಕೊಂಡು ಕುದಿಸ್ಕೋಬೇಕು. ಇದನ್ನು ನಾನಿಲ್ಲೇ ಕುದಿಯಾಕೆ ಬಿಡ್ತೀನಿ. ಪೂರ್ತಿ ಕುದ್ದಾದಮೇಲೆ ನೆಕ್ಸ್ಟ್ ಏನು ಹಾಕ್ಬೇಕು ಅನ್ನೋದು ತೋರಿಸ್ತೀನಿ. ಕೆಲವೊಂದು ಸತಿ ಬೆಲ್ಲದ ಪಾಯಸ ಮಾಡುವಾಗ ಪೂರ್ತಿ ಒಡೆದು ಬಿಡ್ತೈತೆ, ಹಾಲೊಳಗೆ ಬೆಲ್ಲ ಸೇರಿಸಿದ್ರೆ. ಆ ಥರ ಒಡೆದೇ ಇರೋ ಥರ ಪರ್ಫೆಕ್ಟಾಗಿ ಯಾವ ಥರ ನೀವು ಬೆಲ್ಲದ ಪಾಯಸ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಒಳಗೆ ನೀವು ಕಲ್ಕೊತೀರಿ. ಸೊ ಇದನ್ನು ನೋಡಿರಿ, ವಿಡಿಯೋ ಕೊನೆವರೆಗೂ ನೋಡಿರಿ, ನಿಮಗೂ ಇಷ್ಟ ಆಕೈತಿ. ಇದು ಚೆನ್ನಾಗಿ ಕುದೀಲಿ. ಅಷ್ಟರೊಳಗೆ ನಾನಲ್ಲೇ ಸಲಾಡಿಗೆ ಏನೇನು ಹಾಕ್ತೀನಿ ನೋಡಿರಿ. ಉಪ್ಪು ಹಾಕ್ಕೊಳತ್ತೀನಿ. ನಾನು ನಮ್ಮ ಮನ್ಯಾಗ ಮಾಡೋ ಸಲಾಡ್ ಇದೇ ಥರ. ನೀವು ಆ ಥರ ಮಾಡ್ತೀರಿ ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆದ್ರೆ ನಲ್ಲೇ ಉಪ್ಪು ಮತ್ತು ಹುಚ್ಚಳ ಪುಡಿ ಹಾಕ್ಕೊಂಡಿನಿ, 1 ಸ್ಪೂನ್ ಆಗೋಷ್ಟು. ಹಂಗೆ ಅಚ್ಕಾರದ ಪುಡಿ ಇಷ್ಟ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಕೆಲವೊಬ್ರು ಇದಕ್ಕೆ ಎಣ್ಣೆ ಎಲ್ಲ ಹಾಕ್ಕೊತಾರೆ. ನಾನಿಲ್ಲೇ ಎಣ್ಣೆನ ಆದಷ್ಟು ಅವಾಯ್ಡ ಮಾಡ್ತೀನಿ. ಹಾಕ್ಕೊಳ್ಳೋದಿದ್ರೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಡ್ರಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸೊ ಬೇರೆ ಎಣ್ಣೆ ನಾನಿಲ್ಲಿ ಅವಾಯ್ಡ್ ಮಾಡ್ತೀನಿ. ನಾನಿಲ್ಲಿ ಯಾವುದೂ ಹಾಕ್ಕೊಳಕತ್ತಿಲ್ಲ, ಜಸ್ಟ್ ಉಪ್ಪು, ಖಾರ, ಹುಚ್ಚಳ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಅದು. ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಇದಕ್ಕೆ ನಾನಿಲ್ಲೇ ಸಿಂಪಲ್ಲಾಗಿ ನನ್ನ ಮಕ್ಳಿಗೂ ತಿಂತಾರಂಥೇಳಿ ಏನೂ ಹಾಕಿಲ್ಲ. ಇದನ್ನು ಸಲಾಡ್ ಇವಾಗ ರೆಡಿ ಆಯ್ತು. ಇದನ್ನು ಸೈಡ್ನೊಳಗೆ ಇಟ್ಕೊತೀನಿ. ಆಮೇಲೆ ಇಲ್ಲಿ ಪಲ್ಯನೂ ಮಾಡೋಕೆ ಇಟ್ಟಿದ್ನಲ್ಲ, ಲಾಸ್ಟ್ ಸ್ಟವ್ ಮೇಲೆ ಶಿಫ್ಟ್ ಮಾಡಿದ್ದೆ, ಅದು ಪಲ್ಯನೂ ರೆಡಿ ಆಯ್ತು. ಇವಾಗ ಈ ಪಲ್ಯದ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರೆ ಆಯ್ತು. ಇದು ಪರ್ಫೆಕ್ಟಾಗಿ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಮಡಕಿ ಕಾಳು ಪಲ್ಯ ರೆಡಿ ಆಯ್ತು. ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡ್ತೀನಿ ಈಗ. ಸೊ ಇವಾಗ ನೋಡಿರಿ, ಅಷ್ಟರೊಳಗೆ ನಾವೇನು ಇಲ್ಲಿ ಶಾವಿಗೆ ಮತ್ತು ಸಬ್ಬಕ್ಕಿನ ಬೇಯಿಸಾಕಿಟ್ಟಿದ್ವಲ್ಲ, ಅದು ಫುಲ್ ಸಾಫ್ಟಾಗಿ ಬೆಂದೈತಿ. ಈ ಟೈಮ್ನೊಳಗೆ ಬೇಕಿದ್ರೆ ಒಂದು ಸತಿ ಚೆಕ್ ಮಾಡ್ಕೋಬೋದು ನೀವು. ನಾನು ಹಾಕಿದ ನೀರೂ ಕಾಣಿಸಾಗ್ತಿಲ್ಲ, ನೀವು ನೋಡ್ತಿರ್ಬೋದು. ಈ ಥರ ಬರಬೇಕು. ಈ ಥರ ಫುಲ್ ನೀರಾಗ ಬೇಯಿಸ್ಕೋಬೇಕು. ನೀವು ಹಾಲು ಹಾಕಿದ್ಮೇಲೆ ಶಾವಿಗೆ ಆಗಲಿ ಈ ಸಬ್ಬಕ್ಕಿ ಆಗಲಿ ಬೇಯಂಗಿಲ್ಲ ಹಾಲೊಳಗೆ. ಸೊ ಅದಕ್ಕೆ ನೀರು ಹಾಕಿ ಕ್ಲೀನಾಗಿ ಬೇಯಿಸ್ಕೋಬೇಕು. ಸೊ ರಾತ್ರಿ ಊಟಕ್ಕೆ ನಾನು ರೈಸ್ ಮಾಡೋದು ಬಿಟ್ಬಿಟ್ಟೇನಿ. ಬರೀ ಜಸ್ಟ್ ಚಪಾತಿ, ಆಮೇಲೆ ರೊಟ್ಟಿ, ಆಮೇಲೆ ಏನಾದರೂ ಹಂಗೆ ಹೊಟ್ಟೆ ಮುದ್ದೆ, ರಾತ್ರಿ ರಾಗಿ ಮುದ್ದೆ, ಆಮೇಲೆ ಜೋಳದ ಮುದ್ದೆ, ರೊಟ್ಟಿ, ಚಪಾತಿ ಇಷ್ಟ ಮಾಡ್ತೀನಿ ರಾತ್ರಿ ಊಟಕ್ಕೆ. ಈಗ ಸದ್ಯಕ್ಕೆ ನೈಟ್ ಟೈಮ್ ರೈಸ್ ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಾಕ್ತೀನಿ. ಒಂದೊಂದು ಸತಿ ಮಾಡಿರ್ತೀನಿ ಅನ್ನ ಸಾಂಬಾರು. ನನಗೆ ಚಪಾತಿ, ರೊಟ್ಟಿ ಮಧ್ಯಾಹ್ನ ಮಾಡಿದ್ದು ಮಿಕ್ಕಿದ್ರೆ ರಾತ್ರಿ ಹುಡುಗರಿಗೆಲ್ಲ ಮಾಡಿರ್ತೀನಿ. ಹುಡುಗರಿಗೆ, ನಮ್ಮ ಮನೆಯವ್ರಿಗೆ ಬಿಟ್ಟರೆ ಬಿಸಿ ಬಿಸಿಯಾಗಿ ಮಾಡೋದಿದ್ರೆ ರೊಟ್ಟಿ, ಚಪಾತಿನ ಮಾಡೋದು ನಾನು. ಯಾಕಂದ್ರೆ ನೈಟ್ ಟೈಮ್ ಸ್ವಲ್ಪ ದಿನ ರೈಸ್ ಐಟಮ್ಸನ್ನು ಅವಾಯ್ಡ್ ಮಾಡೋಣ ಅಂತ ಹೇಳಿ ಅಷ್ಟೆ. ಈಗ ಜಸ್ಟ್ ಭಾಳ ಅಂದರೆ ಒಂದು 2 months ಬ್ಯಾಕ್ ವ್ಲಾಗ್ಸ್ ನೋಡ್ರಿ ನೀವು. ನಾನು ಎಷ್ಟು ವೇಟ್ ಇದ್ದೆ, ಎಷ್ಟು ವೇಟ್ ಗೇನ್ ಆಗಿತ್ತು ಅಂತ ಹೇಳಿ. ಬಟ್ ಇವಾಗ ನಿಮಗೆ ಗೊತ್ತಾಗ್ತಿರ್ಬೋದು, ನಾನು ಭಾಳ ವೆಯ್ಟ್ ಲೂಸ್ ಮಾಡ್ಕೊಂಡಿದ್ದೀನಿ. ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ಸೊ ಇದೆಲ್ಲ ಹೆಂಗೆ ಸಾಧ್ಯ ಅಂದರೆ ಒಂದು ಒಳ್ಳೆ ಪ್ರಾಪರ್ ಡಯಟಿಂದ ಸಾಧ್ಯ. ನಿಮ್ಗೇನಾದರೂ ಅದ್ರ ಬಗ್ಗೆ ಏನಾದರೂ ಬೇಕು ಮಾಹಿತಿ ಅಂದರೆ ವೆಯ್ಟ್ ಲಾಸ್ ಬಗ್ಗೆ ಡೆಫಿನೆಟ್ಲಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆವಾಗಲೇ ನಾನು ವೀಡಿಯೋಸ್ ಮಾಡೋದು. ಸುಮ್ಮನೆ ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರು ಅದಕ್ಕೆ ಯಾರೂ ನೋಡಲೇ ಇಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಸೊ ಇಂಟ್ರೆಸ್ಟ್ ಇದ್ರೆ ಒಂದಷ್ಟು ವೀಡಿಯೋಸ್ನ ಮಾಡಿದ್ರೆ ವೀಡಿಯೋಸ್ಗೆ ನೀವು ಕಾಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವ್ಲಾಗ್ ಅದನ್ನು ಮಾಡ್ತೀನಿ. ಯಾವ ಥರ ನನ್ನ ಡಯಟ್ ಪ್ಲಾನ್ ಐತಿ, ಯಾವ ಥರ ನಾನು ಡಯಟ್ ಮಾಡಿದೆ, ಡಯಟ್ ಅಂದ್ರೆ ಏನಂತ ತಿಳ್ಕೊಬೇಕು ಮೊದಲು, ಅದು ಇಂಪಾರ್ಟೆಂಟು. ಅದು ಏನಂತ ಗೊತ್ತಿರಲಿಲ್ಲ ನನಗೆ. ಇವಾಗ ಗೊತ್ತಾದ್ಮೇಲೆ ಆ ಥರ ನಾನು ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಭಾಳ ಈಸಿ ಆಯ್ತು. ಸೊ ಬರೀ ಪಾಯಸ ನೋಡೋಣ. ಸೊ ಇವಾಗ ನೋಡ್ತಿರ್ಬೋದು, ಪಾಯಸ ಫುಲ್ ಬೆಂದೈತಿ. ಇದಕ್ಕೆ ಏನು ಅಂದ್ರೆ ಹಾಲು ಮತ್ತು ನೀರು ಯಾವ ಟೈಮ್ನಾಗ ಹೆಂಗೆ ಸೇರಿಸ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ತಿರ್ಬೋದು, ಒಂಚೂರು ನೀರಿಲ್ಲ, ಡ್ರೈ ಆಗೈತೆ ಫುಲ್ಲು.
ಪೂರ್ತಿ ಡ್ರೈ ಆಗೈತಿ. ಇದಕ್ಕೆ ನೀವು ಗಟ್ಟಿ ಪಾಯಸ ಬೇಕಂದ್ರೆ, ಗಟ್ಟಿ ಹಾಲಿನ ಪಾಯಸ ಬೇಕಂದ್ರೆ ಗಟ್ಟಿ ಹಾಲಿಂದನೂ ಮಾಡ್ಕೋಬೋದು. ಸ್ವಲ್ಪ ಗಟ್ಟಿ ಬೇಡ, ಪಾಯಸಕ್ಕೆ ಹಾಲು ಸ್ವಲ್ಪ ತೆಳುವಾಗಿರ್ಬೇಕಂದ್ರೆ ಹಾಲು ನೀರು ಮತ್ತು ಮಿಕ್ಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಪಾಯಸನ. ಸೊ ಇವಾಗ ಇದಕ್ಕೆ ಯಾವುದು ಸೇರಿಸಿಲ್ಲ, ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಲಾಗಲಿ. ಇವಾಗ ಇದಕ್ಕೆ ಈ ಟೈಮ್ ಒಳಗೆ ನಾನಿಲ್ಲಿ ಹಾಲು ಸೇರಿಸ್ಕೊತೀನಿ. ನಾನಿಲ್ಲಿ ನಾರ್ಮಲ್ ಒಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು ಟೀ ಕುಡಿಯೋ ಕಪ್ಪಿಂದ ಒಂದು ಕಪ್ಪಾಗೋಷ್ಟು ನೀರು ಹಾಕಿರ್ತೀನಿ. ಯಾಕಂದ್ರೆ ಅಷ್ಟು ಗಟ್ಟಿ ಹಾಲು ನಾನು ಯೂಸ್ ಮಾಡೋದಿಲ್ಲ ಯಾವಾಗಲೂ. ಇದಕ್ಕೀಗ ನಾನಿಲ್ಲಿ ಒಂದು 1/4 ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊಳಕತ್ತೀನಿ. ಹಾಲಿಗೆ ಆಲ್ರೆಡಿ ನಾನು ಹೇಳ್ದಂಗೆ ನೀರು ಹಾಕಿನ ನಾನು ಕುದಿಸಿರ್ತೀನಿ. ಅದಕ್ಕೆ ನೀರು ಮಿಕ್ಸ್ ಮಾಡೋಕತ್ತಿಲ್ಲ. ಇಲ್ಲಿ ಬರೀ ಜಸ್ಟ್ ಒಂದು 1/4 ಲೀಟ್ರ್ ಆಗೋಷ್ಟು, 1/4 ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡೇನಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕಡಿಮೆ ಅಂತ ಅನಿಸ್ತೈತೆ ನಿಮ್ಗೆ ಹಾಲು, ಮತ್ತೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದು ನಾವೇನು ಪಾಯಸ ಇರ್ತೈತಲ್ಲ, ಈ ಶಾವಿಗೆ ಮತ್ತು ಸಬ್ಬಕ್ಕಿ ಹೀರ್ಕೊಂಡ್ರೆ ಸ್ವಲ್ಪ ನೀರು ಹಾಲಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತೈತಿ ಕುದಿಸ್ಮೇಲೆ. ಅದಕ್ಕೆ ಸ್ವಲ್ಪ ಜಾಸ್ತಿನ ಮೇಲೆ ನಿಲ್ಲುವಂಗೆ ಹಾಲನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಕುದಿಸ್ಬೇಕು. ಹಾಲಿನೊಳಗೆ ಒಂದು ಕುದಿಬೇಕಿದು. ಅಲ್ಲಿವರೆಗೂ ಈ ಥರ ಒಂಥರ ಮಿಕ್ಸ್ ಮಾಡಿಕೊಡ್ರಿ, ಆವಾಗ ತಳ ಹಿಡಿಯೋಂಗಿಲ್ಲ. ಸೊ ಇವಾಗ ಒಂದು ಕುದಿ ಹಿಡ್ದೈತಿ ಅನ್ನೋ ಟೈಮ್ನಾಗ ನಾನು ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳತ್ತೀನಿ. ನಾನು ಏಲಕ್ಕಿ ಪೌಡ್ರ್ ಈ ಥರ ಡಬ್ಬಿ ಒಳಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ, ಪೌಡ್ರ್ ಮಾಡಿ. ನಿಮ್ಗೆ ಯಾವಾಗಲೂ ಯೂಸ್ ಆಗ್ತೈತೆ ಅಂತ ಹೇಳಿ ಒಂದು ಚಿಟಿಕೆ ಆಗೋಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಈಗ ನೋಡ್ತಿರ್ಬೋದು ಕುದಿ ಬರತೈತಿ ಹಾಲು. ಕುದ್ದಾದ್ಮೇಲೆ ಮತ್ತೆ ಕಡಿಮೆ ಆಕೈತೆ ಹಾಲಿನ ಪ್ರಮಾಣ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನ ಹಾಲು ಹಾಕೋಬೇಕು. ಆಮೇಲೆ ಈ ಕುದಿ ಟೈಮ್ನೊಳಗೆ ಒಂದು ಸ್ಪೂನ್ ಆಗೋಷ್ಟು ಮತ್ತೆ ತುಪ್ಪ ಹಾಕ್ಕೊಳತ್ತೀನಿ. ಒಗ್ಗರಣೆಗೂ ಹಾಕ್ಕೊಂಡಿದ್ದೆ ನಾನು ತುಪ್ಪನ, ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊಳಕ್ಕೆ. ಮತ್ತೀಗ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳತ್ತೀನಿ. ಇದು ಆಪ್ಷನಲ್, ಬೇಕಾದ್ರೆ ಹಾಕೋಬೋದು, ಇಲ್ಲ ಬೇಡ ಬಿಡ್ಬೋದು. ನೀವು ತುಪ್ಪ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರ್ತೈತಿ ಅಂಥೇಳಿ ಹಾಕಾಗತ್ತೀನಿ ನಾನು, ಮಕ್ಕಳು ತಿಂತಿರ್ತಾರಲ್ಲ ಅಂಥೇಳಿ. ಹಾಕ್ದೇ ಇದ್ದರೂ ಏನು ತೊಂದರೆ ಇಲ್ಲ. ನೋಡಿರಿ ಇವಾಗ ಗಟ್ಟಿ ಅನ್ಸಾಕತ್ತೈತಲ್ಲ ನಿಮ್ಗೆ, ಹಾಲು ಹಾಕಿದ ಮೇಲೆ ನಿಂತೈತಿ. ಇವಾಗ ಹಾಲು ಸ್ವಲ್ಪ ಹಾಲಿನ ಪ್ರಮಾಣ ಕಡಿಮೆ ಆಯ್ತಲ್ಲ, ಈ ಟೈಮ್ ಒಳಗೆ ಏನು ಮಾಡ್ಬೇಕು ನೋಡಿರಿ, ಇಷ್ಟು ಸಾಕು ನಮ್ಗೆ, ಹಾಲಿನ ಪ್ರಮಾಣ ಇಷ್ಟಾದ್ರೆ ಸಾಕು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಬೆಲ್ಲದ ಪಾಕ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು. ಬೆಲ್ಲದ ಪಾಕ ಹಾಕೊಳಾಗತ್ತೆ ನೋಡ್ತಿರ್ಬೋದು, ಸೋಸ್ಕೊಂಡು ಹಾಕೋರಿ. ಯಾಕಂದ್ರೆ ಬೆಲ್ಲದೊಳಗೆ ಕಸ ಇರ್ತೈತಿ, ಆವಾಗಲೇ ಹೇಳ್ದಂಗೆ. ಸೋಸ್ಕೊಂಡು ಬೆಲ್ಲದ ಪಾಕ ಅಂತ ಅಥವಾ ನೀರು, ಬೆಲ್ಲ ಕರಗಿಸಿದ ನೀರು ಇರ್ತೈತಲ್ಲ ಅದನ್ನ ಹಾಕ್ಕೊಂಡ್ರೆ ಸಾಕು. ನಿಮ್ಮ ಪಾಯಸ ಎಷ್ಟು ಮಾಡಾಕ್ತೀರ ಅನ್ನೋದು ನೋಡಿಕೊಂಡು ನೀವು ಎಷ್ಟು ಬೆಲ್ಲದ ಪಾಕ ಮಾಡ್ಕೋಬೇಕನ್ನೋದು ನಿಮ್ಗೆ ಗೊತ್ತಿರ್ತೈತಿ. ಈಗ ನೋಡಿರಿ ಆಲ್ರೆಡಿ ಬೆಂದಂಥ ಬೆಲ್ಲದ ಪಾಕನ ಹಾಕಿ ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಮುಚ್ಚಿಟ್ಟಾದ್ಮೇಲೆ ನಾನು ಸರ್ವ್ ಮಾಡ್ಕೊಳತ್ತೀನಿ. ಟೇಸ್ಟಿಯಾಗಿರೋಂಥ ಬೆಲ್ಲದ ಶಾವಿಗೆ ಪಾಯಸ ರೆಡಿ ಆಕೈತಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊರಿ, ಬೆಲ್ಲ ಹಾಕಿ ಟೇಸ್ಟಿ ಆಕೈತಿ ಡೆಫಿನೆಟ್ಲಿ. ನೀವು ನೋಡಾದ್ಮೇಲೆ ನೀವು ನಿಮ್ಮ ಮನ್ಯಾಗ ಬೆಲ್ಲದಿಂದನೇ ಪಾಯಸ ಮಾಡ್ಕೊಳ್ರಿ. ಇನ್ಮೇಲಿಂದ ಸಕ್ಕರೆಯನ್ನು ಯೂಸ್ ಮಾಡೋದನ್ನು ಕಟ್ ಆಫ್ ಮಾಡಿರಿ. ಸಕ್ಕರೆ ಎಷ್ಟು ಡೇಂಜರಸ್ ಅಂತಂದು ಒಂದು ಸತಿ ಅದ್ರ ಬಗ್ಗೆ ಗೂಗಲ್ ಮಾಡಿ ನೋಡಿರಿ, ಆವಾಗ ನೀವು ಸಕ್ಕರೆನ ಕಂಪ್ಲೀಟಾಗಿ ಬಿಡೋಕೆ ಸಾಧ್ಯ. ಸೊ ಅದಕ್ಕಾಗಿ ನಾನು ಇವಾಗ ಬೆಲ್ಲನ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ. ಟೀಗಾಗಲಿ ಕಾಫಿಗಾಗಲಿ, ಅದು ರೇರಾಗಿ ಟೀ ಕಾಫಿ ಅಂತೂ ಕುಡಿಯೋದೇ ಬಿಟ್ಬಿಟ್ಟಿವಿ. ಸೊ ಇವಾಗ ಎಲ್ಲ ರೆಡಿ ಆದ ಪಾಯಸ ಮತ್ತು ಪಲ್ಯ. ಈಗ ಜೋಳದ ರೊಟ್ಟಿ ಮಾಡ್ಕೊಳ್ಳೋದು ನೋಡೋಣ. ಜೋಳದ ರೊಟ್ಟಿಗೆ ಒಂದು ಬೌಲ್ ಆಗೋಷ್ಟು ಜೋಳದ ಹಿಟ್ಟನ್ನು ಸಾಣಿಸ್ಕೊಂಡು ಇಟ್ಕೊಂಡೀನಿ. ಈಗ ಒಂದು ಗ್ಲಾಸ್ ಆಗೋಷ್ಟು ನೀರು ಕಾಯಕ್ಕಿಟ್ಟೀನಿ. ಈಗ ಹಿಟ್ಟನ್ನು ಜಿಗಿಟಿ ಹಾಕ್ಕೋಬೇಕು. ಜಿಗಿಟ್ ಅಂದರೆ ಅದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ಬಿಸಿ ನೀರೊಳಗೆ. ಆವಾಗ ನಮಗೊಂದು ಹದ ಬರ್ತೈತೆ, ಹಿಟ್ಟು ಅಂಟು ಥರ ಬರ್ತೈತಿ. ಆವಾಗ ಈಸಿಯಾಗಿ ರೊಟ್ಟಿ ಬಡಿಬೋದು. ಅದಕ್ಕೆ ಜಿಗಿಟು ಹಾಕೊಳ್ಳೋದು ಅಂತಾರೆ ನಮ್ಮ ಕಡೆ ಎಲ್ಲ. ಸೊ ನೋಡಿರಿ, ನಡುವೆ ಒಂದು ಬಾವಿ ಥರ ಮಾಡ್ಕೊಂಡು ಅದರೊಳಗೆ ಬಿಸಿಯಾಗಿರುವಂಥ ಕುದಿಯೋ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆಗೆ. ಅದಾದಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಎಷ್ಟು ಚಂದ ನಾದ್ತೀವಲ್ಲ ಜೋಳದ ಹಿಟ್ಟು, ಅಷ್ಟು ಚಲೋತಂಗೆ ನಮ್ಗೆ ಈ ಜೋಳದ ರೊಟ್ಟಿನ ಹರಿಯದೇ ಇರೋಂಗೆ ತಟ್ಟಕ್ಕೆ ಬರ್ತೈತಿ. ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಪೂನಿಂದ ಈಗ ಕೈಯಿಂದ ಬಿಸಿಯಾಗಿರುವಾಗ ತಟ್ಟಬೇಕು. ನಾನೇನು ಮಾಡ್ತೀನಿ, ಈ ಬೌಲೊಳಗೆ ತಟ್ಟಂಗಿಲ್ಲ, ಈ ಥರ ಟ್ಯಾಪ್ ಮಾಡಿಕೊಂಡು ಅದನ್ನು ಕೆಳಗೆ ಹಾಕ್ಕೊಂಡ್ಬಿಡ್ತೀನಿ. ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ಚೆಂದಾಗಿ ನಾದ್ಕೊತೀನಿ ಹಿಟ್ಟನ್ನು. ಕೌಂಟರ್ ಟಾಪು ಕ್ಲೀನಾಗಿ ಇಟ್ಕೊಂಡು ಅದಾದಮೇಲೆ ನಾನಿಲ್ಲಿ ಕೌಂಟರ್ ಟಾಪ್ ಮೇಲೇ ರೊಟ್ಟಿನ ಮಾಡ್ಕೊತೀನಿ. ಸೊ ಈಗ ನೋಡ್ತಿರ್ಬೋದು, ಹಿಟ್ಟೆಲ್ಲ ಹಾಕ್ಕೊಂಡೆ ನಾನು. ಉಲ್ಟಾ ಬಾಗಿಸ್ಬಿಟ್ರೆ ಹಿಟ್ಟು ಈಸಿಯಾಗಿ ಬಿದ್ದುಬಿಡ್ತೈತಿ, ಎಲ್ಲೂ ಬೀಳಂಗಿಲ್ಲ. ಇವಾಗ ಇದು ಒಣ ಅನ್ಸಾಕತ್ತೈತಲ್ಲ ಹಿಟ್ಟು ನಿಮಗೆ, ಇದಕ್ಕೆ ತಣ್ಣೀರನ್ನು ಹಾಕೋಬೇಕು. ಆಮೇಲೆ ಒಂದು ಕಾಟನ್ ಬಟ್ಟೆ ಇರಬೇಕು ಜೋಳದ ರೊಟ್ಟಿ ಮಾಡೋಕೆ. ಯಾರೋ ಲಾಸ್ಟು ಒಂದು ವ್ಲಾಗ್ ಒಳಗೆ ಜೋಳದ ರೊಟ್ಟಿ ಮಾಡೋಕೆ ತೋರಿಸ್ರಿ ಅಂತ ಹೇಳಿದರು. ಸೊ ಅವ್ರಿಗೋಸ್ಕರ ಈ ವ್ಲಾಗ್ ಡೆಡಿಕೇಶನ್ ಮಾಡತ್ತೀನಿ. ಸೊ ಜೋಳದ ರೊಟ್ಟಿನ ನೋಡಿರಿ ಈ ಥರ ಚೆಂದಾಗಿ ನಾದ್ಕೋಬೇಕು. ಸ್ವಲ್ಪ ತಣ್ಣೀರು ಹಾಕ್ಕೊತ
ಹಿಟ್ಟನ್ನು ನಾದ್ಕೋಬೇಕು. ಒಳ್ಳೆ ಹದಕ್ಕೆ ನಾದ್ಕೋಬೇಕು. ನಿಮ್ಗೆ ಈಸಿಯಾಗಿ ತಟ್ಟಾಗಿ ಬರಬೇಕು. ಆ ಹದಕ್ಕೆ ನೀವು ಚೆಂದಾಗಿ ನಾದ್ಕೊಂಡಾದ್ಮೇಲೆ ನೀವು ಎಷ್ಟು ದೊಡ್ಡದಾಗಿ ರೊಟ್ಟಿ ಬಡಿತಾರಲ್ಲ ಅಷ್ಟು ಹಿಟ್ಟು ತೊಗೊಂಡು ಕೆಳಗಡೆ ಇದು ನೆಲದ ಮೇಲೆ ಸ್ವಲ್ಪ ಹಿಟ್ಟನ್ನು ಗ್ರೀಸ್ ಮಾಡಿಕೊಂಡು ಈ ಥರ ತಟ್ಟಬೇಕು ರೊಟ್ಟಿನ. ಒಂದು ಸೈಡಿಗೆ ಕೈನ ಈ ಥರ ಹರಿದೇ ಇರೋಂಗೆ ಮಾಡ್ಕೋಬೇಕು ನೋಡಿರಿ. ಸೊ ಇದನ್ನು ಒಂದೇ ಸತಿಗೆ ಮಾಡೋಕ್ಕೆ ಬಂದುಬಿಡಂಗಿಲ್ಲ. ರೊಟ್ಟಿ ಮಾಡೋಕ್ಕೆ ಪದೇ 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 ಮಾಡ್ತಾಯಿದ್ರೆ ಬರ್ತೈತಿ. ಟ್ರೈ ಮಾಡ್ತಾ ಇರ್ಬೇಕು. ಕೆಡ್ತಾಯಿದ್ರು ಟ್ರೈ ಮಾಡ್ತಾ ಇರ್ಬೇಕು. ನನಗೂ ಬರ್ತಿರ್ಲಿಲ್ಲ ರೊಟ್ಟಿ ಮಾಡೋಕ್ಕೆ. ನನಗೂ ರೊಟ್ಟಿ ಮಾಡೋಕ್ಕೆ ಬರದೇ ಇರೋವಂಥ ಒಂದು ಕಾಲ ಅನ್ನೋದಿತ್ತು. ಇವಾಗ ರೊಟ್ಟಿ ಮಾಡೋಕ್ಕೆ ನನಗೆ ಪರ್ಫೆಕ್ಟಾಗಿ ಬರ್ತೈತಿ. ಸೊ ಇವಾಗ ನೋಡಿರಿ ಈ ಥರ ರೊಟ್ಟಿ ನಮ್ದು ಹಂಚು ಸ್ವಲ್ಪ ಸಣ್ಣದಿರೋದ್ರಿಂದ ಸಣ್ಣ ರೊಟ್ಟಿ ಮಾಡೀನಿ. ಇಲ್ಲಾಂದ್ರೆ ಎಷ್ಟು ದೊಡ್ಡ ಹಂಚೈತೋ ಅಷ್ಟು ದೊಡ್ಡ ರೊಟ್ಟಿನೂ ಈಗ ಮಾಡ್ಬೋದು ನಾನು. ಅಷ್ಟು ದೊಡ್ಡ ಹಂಚಿನೊಳಗೂ ಮಾಡೋಕ್ಕೆ ಬರ್ತೈತೆ ನಂಗೆ ರೊಟ್ಟಿನ. ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಮಾಡ್ತೀನಿ. ಸೊ ಕಲ್ಕೊಳಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಕೈತಿ. ಯಾರ್ಯಾರು ಹೊಸದಾಗಿ ರೊಟ್ಟಿ ಮಾಡೋಕ್ಕೆ ಕಲಿಯಾಕತ್ತಿರಲ್ಲ, ಒಂದು ಸತಿಕ್ಕೆ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ. ಪದೇ 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 ಮಾಡ್ತಾ ಇರಬೇಕು. ಪ್ರತಿದಿನ 1-2 ರೊಟ್ಟಿಗೆ ಆಗೋಷ್ಟು ಹಿಟ್ಟನ್ನು ನಾದ್ಕೊಂಡು ಈ ಥರ ಪ್ರಾಕ್ಟೀಸ್ ಮಾಡ್ಕೊತ ಮಾಡ್ತಿರ್ಬೇಕು. ಆವಾಗ ಪರ್ಫೆಕ್ಟಾಗಿ ಕಲಿಬೋದು. ಸೊ ಇವಾಗ ನೋಡ್ತಿರ್ಬೋದು ರೊಟ್ಟಿ ಎಲ್ಲ ರೆಡಿ ಮಾಡಿದೆ. ಒಂದು 10-15 ರೊಟ್ಟಿ ಒಂದು ಸಾಕಾಗ್ತವೆ. ಅದಕ್ಕಿಂತ 1-2 ಎಕ್ಸ್ಟ್ರಾನ ಮಾಡಿರ್ತೀನಿ ನಾನು. ಇಲ್ಲೇ ಮಡಕೆ ಕಾಳು ಪಲ್ಯ, ಸ್ವೀಟ್, ಆಮೇಲೆ ಸಲಾಡ್, ಒಂದು ಸ್ವಲ್ಪ ತೇಚ ಮಾಡ್ಕೊಂಡಿದ್ದೆ. ತೇಚ ರೆಸಿಪಿ ನಿಮ್ಗೆ ಏನಾದ್ರು ಬೇಕಂದ್ರೆ ತನು ಸ್ವಯಂ ಅಡುಗೆ ಚಾನಲ್ ಹೋಗಿ ಚೆಕ್ ಮಾಡಿರಿ. ಮಸ್ತ್ ಟೇಸ್ಟಿಯಾಗಿರೋಂಥ ಚಟ್ನಿ ಇದೊಂದು. ಯು ಪಿ ಸೈಡ್ ಮಾಡುವಂಥ ಚಟ್ನಿ ಟೇಸ್ಟಿಯಾಗಿರ್ತೈತೆ. ಮಹಾರಾಷ್ಟ್ರೀಯನ್ ತೇಚ ಅಂತಾರೆ ಅದಕ್ಕೆ. ಸೊ ಇವತ್ತಿನ ಈ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ಯಾವ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ನನ್ನ ವ್ಲಾಗ್ ಒಳಗೆ ತೋರಿಸ್ತಿರ್ತೀನಿ. ಅಥವಾ ಡೈಲಿ ವ್ಲಾಗ್ ಬೇಕಾದ್ರೂ ಹೇಳ್ರಿ, ಡೈಲಿ ವ್ಲಾಗ್ ಮಾಡ್ತೀನಿ. ಇವತ್ತಿನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ.